ಶುಕಪುರ ಕ್ಷೇತ್ರವಾಸಾಗ ಸಚ್ಚಿದಾನಂದ ಸ್ವರೂಪಿಣಿ ದಿವ್ಯಜ್ಞಾನ ಸಂಪನ್ನಾಗ ಶ್ರೀ ಗುರು ದಿವಾಕರ ಸ್ವಾಮಿ ನಮಃ. ಎಲ್ಲ ವೀಕ್ಷಕರಿಗೆ ಪ್ರಣಾಮಗಳು. ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ಮತ್ತು ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಸೂರ್ಯ ಆಗಸದಲ್ಲಿ ಹುಟ್ಟುವುದಾದರೂ ಇಡೀ ಜಗತ್ತಿನ ಮೂಲೆ ಮೂಲೆಗೂ ಬೆಳಕು ಚೆಲ್ಲುವಂತೆ ಮನುಷ್ಯ ಸಂಕುಲ ಆಗಿರ್ಬೋದು, ಪ್ರಾಣಿ ಸಂಕುಲ ಆಗಿರ್ಬೋದು, ಸಸ್ಯ ಸಂಕುಲ ಆಗಿರ್ಬೋದು, ಅದಕ್ಕೆ ಬೇಕಾದ ಎಲ್ಲ ಬೆಳಕನ್ನು ಕೊಡುವಂತೆ ಈ ದೃಶ್ಯ ಮಾಧ್ಯಮ ಬಹಳ ಈಗಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ಎಲ್ಲೋ ನಡೀತಾ ಇರ್ತಕ್ಕಂಥ ಒಂದು ಸಂದೇಶವನ್ನಾಗಿರ್ಬೋದು ಅಥವಾ ಎಲ್ಲೋ ನಡೀತಾ ಇರ್ತಕ್ಕಂಥ ಒಂದು ವಿಷಯವನ್ನಾಗಿರ್ಬೋದು ಈ ದೃಶ್ಯ ಮಾಧ್ಯಮದ ಮೂಲಕ ಮನೆ ಮನೆಗೆ ತಲುಪಿಸುವ ಕೆಲಸ ಮಾಧ್ಯಮಗಳು ಮಾಡ್ತಾ ಇದ್ದೆ. ಹಾಗೆಯೇ ಇಲ್ಲೊಂದು ವಿಶೇಷ ಮಾಧ್ಯಮವಿದೆ, ಅದು ಅಂತರ್ಜಾಲ ಮಾಧ್ಯಮ ಅಂತ ಹೇಳಿ. ಯಾಕಂದರೆ ಈಗಿನ ಕಾಲಘಟ್ಟ ಹೇಗದ ಅಂತಂದ್ರೆ ಮನುಷ್ಯ ಒಂದೊತ್ತು ಊಟ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ, ಆದರೆ ಮೊಬೈಲ್ ಅಂತೂ ಕೈ ಹಿಡಿತಾನೆ. ಅಂಥ ಈ ಸಂದರ್ಭದಲ್ಲಿ ಜನಕ್ಕೆ ಜಗತ್ತಿನಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ತಿಳಿಸುವುದು ಅತಿ ಅವಶ್ಯವಾಗ್ತದೆ. ಅದು ಸಾಮಾಜಿಕ ಜಾಲತಾಣ ಮೂಲಕನೇ ಆಗಬೇಕು. ಆ ಸಾಮಾಜಿಕ ಜಾಲತಾಣದ ಮೂಲಕ ಇಡೀ ನಮ್ಮ ನಾಡಿನಲ್ಲಿ ನಡೀತಕ್ಕಂಥ ವಿಷಯಗಳನ್ನಾಗಿರ್ಬೋದು ಮತ್ತು ಈ ಅಲ್ಲಲ್ಲಿ ಹುದುಗಿಕೊಂಡಿರುವ ಮುತ್ತು ರತ್ನಗಳನ್ನು ತೆಗೆಯುವ ಕೆಲಸವನ್ನು ಒಂದು ವಿಶಿಷ್ಟ ಚಾನಲ್ ಮಾಡ್ತಾ ಇದೆ. ಯಾಕಂದರೆ ಎಲ್ಲರ ಮಧ್ಯೆ ಹೇಳಿದ್ದನ್ನೇ ಹೇಳುವುದಲ್ಲ, ಕೇಳಿದ್ದನ್ನೇ ಕೇಳುವುದಲ್ಲ. ಯಾಕಂದರೆ ಅದೇನಂತಾರೆ ಗಾದೆ ಇದೆ, ಆಡಿದ್ದ ಆಡ ಕಿಸಬಾಯಿ ದಾಸ ಅಂಥೇಳಿ. ಆ ಥರದ್ದಲ್ಲ, ಎಲ್ಲಿಯೂ ಬೆಳಕಿಗೆ ಬರದ ಮತ್ತು ಎಲೆಮರೆಕಾಯಿ ಅಂತಿದ್ದ ಇರತಕ್ಕಂಥ ಪ್ರತಿಭೆಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಜಾಗಗಳನ್ನು, ಈ ಸಮುದ್ರದ ಆಳದಲ್ಲಿ ಮುತ್ತು ಹೆಂಗೆ ಸಿಗ್ತದೋ ಹಾಗೆ ಆಳದಲ್ಲಿ ಹುದುಕಿ ಹೋಗಿರುವ ರತ್ನಗಳನ್ನು ಬೆಳಕಿಗೆ ತರುವ ಕಾರ್ಯವನ್ನು ವಿಶ್ವ+tv.com ಅವರು ಮಾಡ್ತಿದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದ ಮತ್ತು ಕೃತಜ್ಞತೆ ಅಂತ ಏನೇ ಹೇಳಿದರೂ ಅದು ಸಣ್ಣ ಪದ ಅಂತ ಅನಿಸ್ತದೆ ನಮಗೆ. ಯಾಕಂದರೆ ಈಗಿನ ನಾವು ಮಾಧ್ಯಮ ನೋಡಿದಾಗ ಬರೀ ರಾಜಕೀಯ ವ್ಯಕ್ತಿಗಳನ್ನು ಅವರ ಮನೆಯಲ್ಲೇ ಅಥವಾ ದೊಡ್ಡ ದೊಡ್ಡ ವಿದ್ಯಮಾನಗಳಲ್ಲಿರ್ತಕ್ಕಂಥ ಅವ್ರ ಮನೆಯಲ್ಲೇ ಜಾಂಡ ಹೂಡಿ ಅದನ್ನೇ ಸುದ್ದಿ ಮಾಡುವವರ ನಡುವೆ ಒಳ್ಳೆಯ ಪ್ರತಿಭೆಗಳನ್ನು, ಸಾಮಾಜಿಕ ಕಾರ್ಯಗಳನ್ನು, ಧರ್ಮ ಜಾಗೃತಿಯನ್ನು ಮತ್ತು ಸಾಮಾಜಿಕ ವ್ಯಕ್ತಿಗಳನ್ನು ಮತ್ತು ಶರಣರನ್ನು, ಸಂತರನ್ನು ಸಂದರ್ಶನ ಮಾಡಿ ಮತ್ತು ಅವರ ನುಡಿಗಳನ್ನು ಕೇಳಿ ಮತ್ತು ನಮ್ಮ ಭಾರತೀಯ ಸನಾತನ ಧರ್ಮದ ಆಸ್ತಿ ಆಗಿರ್ತಕ್ಕಂಥ ಗ್ರಂಥಗಳ ಬಗ್ಗೆ ಆಗಿರಬಹುದು, ಪುರಾಣಗಳ ಬಗ್ಗೆ ಆಗಿರ್ಬೋದು, ಹರಿಕಥೆಗಳ ಬಗ್ಗೆ ಆಗಿರಬಹುದು ಮತ್ತು ಅಲ್ಲಿರ್ತಕ್ಕಂಥ ಒಂದು ಪ್ರಕೃತಿಯ ಬಗ್ಗೆ ಆಗಿರಬಹುದು ಜಗತ್ತಿಗೆ ತಿಳಿಸಲು ಮುಂದಾಗಿರ್ತಕ್ಕಂಥ ಏಕೈಕ ಒಂದು ಮಾಧ್ಯಮ ಅಂತಂದರೆ ಅದು ವಿಶ್ವ+tv.com ಅಂತ ಹೇಳ್ಬೋದು. ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಕೈಗೆತ್ತಿಕೊಂಡು ನಿರಂತರ ಸಂಚಾರ ನೋಡಿ, ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು ಅವ್ರನ್ನ. ಒನ್ ಮ್ಯಾನ್ ಆರ್ಮಿಯಾಗಿ ಇದ್ದುಕೊಂಡು ಜಗತ್ತಿನೆಡೆ ನಾಡಿನೆಲ್ಲೆಡೆ ಸಂಚಾರ ಮಾಡಿಕೊಂಡು ತಮಗೆಲ್ಲ ನೀವು ಕುಳಿತಲ್ಲಿಗೆ ವಿಷಯವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರಿಗೆ ನಾವು ಅನಂತ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅವರ ಈ ಕಾರ್ಯ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಬೆಳೆಯಲಿ, ಅವರ ಕೀರ್ತಿ ಶಿಖರಪ್ರಾಯವಾಗಲಿ ಮತ್ತು ಅವರಿಗೆ ಆ ಶುಕಪುರದೀಶ ಸರ್ವ ಇಷ್ಟಾರ್ಥವನ್ನು ಕರುಣಿಸಲಿ. ಅವರ ಕಾರ್ಯವು ನಿರ್ವಿಘ್ನತೆಯಿಂದ, ಬಹಳ ಅಚ್ಚುಕಟ್ಟತೆಯಿಂದ ಮತ್ತು ಸದಾವಕಾಲ ಸಂಚರಿಸ್ತಿರಲಿ ಅಂತ ನಾವು ಬಯಸ್ತೇವೆ. ಯಾಕಂದರೆ ಬದುಕು ನಿಂತ ನೀರಲ್ಲ, ಚಲಿಸುವ ನದಿ ಆಗಬೇಕಂತ ಹೇಳ್ತಾರೆ. ಹಾಗೆ ಅವರು ಒಂದು ಕಡೆ ನಿಂದಿರಲಾರದೆ ಪ್ರತಿ ಊರಿಗೂ ಹೆಂಗೆ ಒಂದು ನದಿ ಒಂದು ಊರಿಗೆ ಹೋಯಿತು ಅಂತಂದರೆ ಅಲ್ಲಿ ಆ ಸಮತಟ್ಟಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲವನ್ನು ಬದುಕಿಸ್ತತೆ, ಸಸ್ಯ ಸಂಕುಲವನ್ನು ಬದುಕಿಸ್ತತೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲವೂ ಪ್ರಫುಲ್ಲವಾಗಿ ಮಾಡ್ತದೋ ಅದೇ ರೀತಿ ಇವರ ಹೋದಲ್ಲೆಲ್ಲ ಅಲ್ಲಿರ್ತಕ್ಕಂಥ ಒಳ್ಳೆ ವಿಷಯಗಳನ್ನಾಗಿರ್ಬೋದು, ಒಳ್ಳೆ ಸ್ಥಳಗಳನ್ನಾಗಿರ್ಬೋದು, ಒಳ್ಳೆಯ ನಾಡನ್ನಾಗಿರ್ಬೋದು ಎಲ್ಲರಿಗೂ ಪ್ರಚಾರ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಸದಾಕಾಲ ಗುರುವಿನ ಆಶೀರ್ವಾದ, ಆ ಕಾಳಸ್ಥಾಚಾರ ಆಶೀರ್ವಾದ, ಶುಕಪುರದೀಶನ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂಥೇಳಿ ಈ ಮೂಲಕ ಬಯಸ್ತಾ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಈ ಮೂಲಕ ಇದನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮನ ಕೊಡ್ತೇವೆ. ಶ್ರೀ ಗುರುಭ್ಯೋ ನಮಃ.